ನೆಲಮಂಗಲದಲ್ಲಿ ಚೋಳರ ಕಾಲದ ದೇಗುಲವೊಂದು ನೀರಿನಲ್ಲಿ ಮುಳುಗಡೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಳೆಗೆ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಸೇರಿದೆ. ಇದರಿಂದ ಅರ್ಕಾವತಿ, ಕುಮುದ್ವತಿ ನದಿಯ ಜಲಾಶಯಗಳು ತುಂಬಿದ್ದಾವೆ. ನೆಲಮಂಗಲ ತಾಲೂಕಿನ ಗಡಿ ಭಾಗದಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಇದೆ. ನೋಡಿ, ಆ ದೇಗುಲವನ್ನು ನೀವಿಲ್ಲಿ ಗಮನಿಸಬಹುದು. ಜಲಾಶಯದ ಹಿನ್ನೀರಿನಲ್ಲಿ ಆ ಸೋಮೇಶ್ವರ ದೇಗುಲ ಸಂಪೂರ್ಣ ಮುಳುಗಡೆಯಾಗ್ತಾ ಇದೆ. ಬೆಂಗಳೂರಿಗೆ ನೀರು ಒದಗಿಸುವುದಕ್ಕೆ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದಂಥ ತಿಪ್ಪಗೊಂಡನಹಳ್ಳಿ ಜಲಾಶಯ ಅದು. ಜಲಾಶಯದ ಹಿನ್ನೀರಿನಲ್ಲಿ ಸೋಮೇಶ್ವರ ದೇವಾಲಯ ಮುಳುಗಡೆಯಾಗ್ತಾ ಇದೆ. ದೇವಾಲಯದ ಗೋಪುರದ ಬಾವುಟದವರೆಗೂ ಮುಳುಗಡೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಕಡೆ ಏನು ಫೋಟೋಸ್ ನಾವು ತೋರಿಸ್ತಾ ಇದ್ದೀವಿ ಅದು ಸೋಮೇಶ್ವರ ದೇಗುಲದ ಪೂರ್ಣ ದೃಶ್ಯ. ಮತ್ತೊಂದು ಕಡೆ ನಾವೇನು ದೃಶ್ಯ ತೋರಿಸ್ತಾ ಇದ್ದೀವಿ ಅದು ನೋಡಿ, ಆ ಹಿನ್ನೀರಿನಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚಾದ ಕಾರಣ ಬಾವುಟ ಅಷ್ಟೇ ಕಾಣಿಸ್ತಾ ಇದೆ. ಉಳಿದ ಎಲ್ಲ ದೇವಸ್ಥಾನ ಈ ಕಡೆ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅಷ್ಟು ಪೂರ್ತಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.